ನೋಡಿ ಎಷ್ಟರ ಮಟ್ಟಿಗಿದೆ ಸಂಗತಿ ಅಂತಂದರೆ, ನೀವು ಲೋಕಸಭೆ ತಗೊಳ್ಳಿ, ಅಲ್ಲಿ ವಿಪಕ್ಷಗಳದ್ದೊಂಥರ ಕಿರಿಕಿರಿ, ಇಲ್ಲಿ ತಗೊಳ್ಳಿ, ಇಲ್ಲಿ ಒಂಥರ ಕಿರಿಕಿರಿ. ಅಲ್ಲೂ ಕೂಡ ಸದನ ಯಾವುದೇ ಕಾರಣಕ್ಕೂ ಸರಿಯಾಗಿ ನಡೀತಾ ಇಲ್ಲ, ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಾ ಇಲ್ಲ. ಇಲ್ಲೂ ಕೂಡ ರಾಜ್ಯದಲ್ಲಿ ಅದೇನೇ, ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಾವು ಸುಮ್ಮನಿರಲ್ಲ ಅಂತ ಪ್ರತಿಪಕ್ಷಗಳು ಕೂತ್ಕೊಂಡ್ಬಿಟ್ಟಿವೆ, BJP ಮತ್ತು JDS. ಈ ಪ್ರತಿಭಟನೆ ನಿರಂತರವಾಗಿ ಸಾಗ್ತಾ ಇದೆ, ಒಳಗೆ ಮತ್ತು ಹೊರಗೆ ನಡೀತಿರುವಂಥ ಪ್ರತಿಭಟನೆ, ಸದನದ ಒಳಗೆ ಮತ್ತು ಸದನದ ಹೊರಗೆ. ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪ್ರತಿಭಟನೆ ಶುರು ಮಾಡಿದರು. ವಾಲ್ಮೀಕಿ ಪುತ್ಥಳಿಯಿಂದ BJPಯ ಪ್ರತಿಭಟನಾ ಮೆರವಣಿಗೆ. ಇನ್ನೊಂದು ಕಡೆ ನೋಡಿ, ನೀವೇನು ಪ್ರತಿಭಟನೆ ಮಾಡೋದು, ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಶಾಸಕರು ಪ್ರತಿಭಟನೆ ಶುರು ಹಚ್ಕೊಂಡ್ರು. ಅವ್ರದ್ದು ಆ ಕಡೆ ಪ್ರತಿಭಟನೆ, ಇವ್ರದ್ದು ಈ ಕಡೆ ಪ್ರತಿಭಟನೆ. ಸರಿಯಾಗಿ ಏನು ಅಂದರೆ, ಸೆಷನ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ನೀವು ಕಲಾಪ ನಡೆಸೋಕ್ಕೆ ಬಿಡ್ತಾ ಇಲ್ಲ, ಸುಮ್ಮನೆ ಪ್ರೊಟೆಸ್ಟ್ ಮಾಡ್ತೀರಿ. ಹೀಗಾಗಿ ನಾವು ಕೂಡ ಪ್ರೊಟೆಸ್ಟ್ ಮಾಡ್ತೀವಿ. ವಿಧಾನಸೌಧದ ಆವರಣದಲ್ಲಿ ಕಾಂಗ್ರೆಸ್ಸಿನ ಪ್ರತಿಭಟನೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈ ಹತ್ತಲಿಲ್ಲ ಹರಿಲಿಲ್ಲ ಅನ್ನುವಂಥ ಒಂದು ಮಾತಿದೆಯಲ್ಲ, ಹಂಗಾಯಿತು ಕತೆ. ಯಾಕಂದರೆ ಈ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಇವರು ಕಲಾಪ ಮಾಡೋದು ಬರೀ ಏನು ಅಂದರೆ, ನಾವು ರಾಜ್ಯದಷ್ಟೇ ಅಲ್ಲ, ನಾನು ಕೇಂದ್ರದ ಬಗ್ಗೆನೂ ಕೂಡ ಹೇಳ್ತಾ ಇದ್ದೆ, ಅಲ್ಲೂ ಕೂಡ ಅದನ್ನೇ ಗದ್ದಲ ಗಲಾಟೆ. ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಬರೀ ಗದ್ದಲ ಗಲಾಟೆ. ಇನ್ನು ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ರಾಜ್ಯದಲ್ಲಿ ಒಂದೇ ಒಂದು ಅಜೆಂಡಾ ವಿಪಕ್ಷಗಳದ್ದು, ಅದರಲ್ಲೂ BJPದು. ಯಾವುದೇ ಕಾರಣಕ್ಕೂ ನಾಗೇಂದ್ರ ಮಂತ್ರಿಯಾಗಿ ಇರಬಾರ್ದು, ಸದನದಲ್ಲಿ ಅವರ ಉತ್ತರ ನಮಗೆ ಬೇಕಾಗಿಲ್ಲ, ನಾವು ಅವ್ರನ್ನ ಮಂತ್ರಿ ಅಂತ ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂತ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಈಗ ಕಾಂಗ್ರೆಸ್ ಕೂಡ ಹೊಸ ವರಸೆ ಶುರು ಮಾಡಿದೆ. ನೀವು ನಮಗೆ ಯಾಕೆ ಸರಿಯಾಗಿ ಕಲಾಪ ನಡೆಸೋಕ್ಕೆ ಬಿಡ್ತಾ ಇಲ್ಲ, ಬರೀ ನೀವು ಇದೇ ವಿಚಾರವನ್ನು ಎತ್ತಾ ಇದ್ದೀರಿ, ನಿಮ್ಮ ಪ್ರತಿಭಟನೆಗೆ ನಮ್ಮ ಪ್ರತಿಭಟನೆಯೇ ಉತ್ತರ ಅಂತ ಅವರು ಕೂಡ ಪ್ರತಿಭಟನೆ ಶುರು ಮಾಡಿರೋದು. ಅಂದರೆ ರಾಜ್ಯದ ಸಮಸ್ಯೆಗಳೇನು ಯಾವುದೂ ಇಲ್ಲ, ಇರೋದು ಒಂದೇನೇ, ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವಿನ ಕಿತ್ತಾಟ ಮಾತ್ರ ಇದೆ ಅಂತ ಅನ್ನಿಸ್ತಾ ಇದೆ. ಪ್ರಸನ್ನ, ಕಳೆದ 4 ದಿನಗಳಿಂದ ನಿರಂತರವಾಗಿ ಸದನದಲ್ಲಿ ಕೇವಲ ಗದ್ದಲಗಳು, ಪ್ರತಿಭಟನೆಗಳು ಮಾತ್ರ ನಡೀತಾ ಇದ್ದಾವೆ. ಒಂದು ಹಂತದಲ್ಲಿ ವಿಪಕ್ಷ ಮತ್ತು ಆಡಳಿತ ಪಕ್ಷ ಎರಡೂ ಕೂಡ ತಾವು ಪೈಪೋಟಿಗೆ ಬಿದ್ದ ಹಾಗೆ ಪ್ರತಿಭಟನೆಯನ್ನ ಮಾಡ್ತಿದ್ದಾವೆ, ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಿದ್ದಾರೆ. ಸದನದ ಒಳಗೆ ಒಂದು ರೀತಿಯ ಹೋರಾಟ ಆದರೆ, ಸದನದ ಹೊರಗೂ ಕೂಡ ಇದೀಗ ಹೋರಾಟ ಸಾಕಷ್ಟು ಕಾವನ್ನ ಪಡೆದುಕೊಳ್ತಾ ಇದೆ. ಕಳೆದ 4 ದಿನಗಳಿಂದ ನಾಗೇಂದ್ರ ಅನ್ನೋದನ್ನ ಬಿಟ್ಟು ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆಗೆ ವಿರೋಧ ಪಕ್ಷಗಳು ಅವಕಾಶವನ್ನ ನೀಡಿಲ್ಲ. ಇವತ್ತು ಕೂಡ ಸದನದ ಒಳಗೆ ಮತ್ತು ಹೊರಗೂ ಕೂಡ BJP ಮತ್ತು JDS ನ ನಾಯಕರು ನಾಗೇಂದ್ರ ಅವರ ವಿಚಾರವನ್ನೇ ಮುಂದಿಟ್ಕೊಂಡು ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತೇಳಿ ಕರೆಯನ್ನ ಕೊಟ್ಟಿದ್ದಾರೆ. ಇವತ್ತು ಶಾಸಕರ ಭವನದ ಆವರಣದಲ್ಲಿರುವಂತಹ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಮಾಡಿ ಅಲ್ಲಿಂದ ಕಾಲ್ನಡಿಗೆಯ ಮೂಲಕವೇ ವಿಧಾನಸೌಧಕ್ಕೆ ಬಂದು ತಮ್ಮ ಧರಣಿಯನ್ನ ಹಾಗೆ ಮುಂದುವರಿಸ್ತೀವಿ ಅಂತೇಳಿ BJPಯ ನಾಯಕರು ಪಟ್ಟು ಹಿಡಿದು ಕುಳಿತಿದ್ದಾರೆ. ನಾಗೇಂದ್ರ ಅವರ ಏಕೈಕ ಕಾರಣಕ್ಕೋಸ್ಕರ ಸರ್ಕಾರ ಸದನವನ್ನು ನಡೆಸೋದಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥದ್ದು BJPಯ ವಾದ. ನಾವು ಬೇರೆ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ, ಆದರೆ ನಾಗೇಂದ್ರ ಅವರ ರಾಜೀನಾಮೆ ಮೊದಲು ತೆಗೆದುಕೊಳ್ಳಲೇಬೇಕು. ಅವರ ಮೇಲೆ ಕಪ್ಪು ಪಟ್ಟಿ ಅಂಟಿಸಲಾಗಿದೆ, ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆ, ಅಂತವ್ರನ್ನ ನೀವು ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡು ಸದನದಲ್ಲಿ ಕೂರಿಸಿ ಅವರಿಂದ ಉತ್ತರವನ್ನ ಪಡೆಯುವಂತಹ ದರ್ದು ಯಾಕೆ ನಮಗೆ ಅನ್ನುವಂಥದ್ದು BJP ಮತ್ತು JDS ನಾಯಕರ ಪ್ರಶ್ನೆ. ಇದು BJP ಮತ್ತು JDS ನ ಒಂದು ವಾದವಾದ್ರೆ, ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಇವತ್ತು ಸುಮ್ಮನೆ ಕೂರ್ತಾ ಇಲ್ಲ. ಕಾಂಗ್ರೆಸ್ನ ಶಾಸಕರು ಕೂಡ ಇವತ್ತು BJPಯ ವಿರುದ್ಧ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಕಳೆದ 4 ದಿನಗಳಿಂದ ಸದನವನ್ನ BJP ನಾಯಕರು ನಡೆಸೋದಕ್ಕೆ ಬಿಡ್ತಾ ಇಲ್ಲ. ಇದು ಕಲಾಪಕ್ಕೆ ವಿರುದ್ಧವಾಗಿ, ಜನಾದೇಶಕ್ಕೆ ವಿರುದ್ಧವಾದಂತಹ ನಡೆ. ಸದನದ ನಿಯಮಾವಳಿಗಳನ್ನ ಉಲ್ಲಂಘನೆ ಮಾಡಿ BJPಯ ನಾಯಕರು ಸದನದ ಕಲಾಪವನ್ನು ತಮ್ಮ ಕೈಯಲ್ಲಿ ಹಿಡಿದಿಟ್ಕೊಂಡಿದ್ದಾರೆ. ಹೀಗಾಗಿ ಅವರು ಬರದ ಬಗ್ಗೆ ಚರ್ಚೆಗಳನ್ನ ಮಾಡ್ತಾ ಇಲ್ಲ, ನೀರಾವರಿ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇಲ್ಲ, ಪರಿಹಾರದ ಸಂಬಂಧಪಟ್ಟಂತೆ ಶಾಸಕರ ಧ್ವನಿ ಎತ್ತೋದಕ್ಕೂ ಕೂಡ BJPಯ ನಾಯಕರು ಅವಕಾಶವನ್ನ ಕೊಡ್ತಾ ಇಲ್ಲ. ಹೀಗಾಗಿ ನಾವು ಕೂಡ ಪ್ರತಿಭಟನೆಯನ್ನ ಮಾಡ್ತೀವಿ BJPಯವರ ವಿರುದ್ಧ ಅಂತ ಹೇಳಿ ಅವರು ಗಾಂಧಿ ಪ್ರತಿಮೆಯ ಎದುರು ಇವತ್ತು ಧರಣಿ ಕೂರೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ನಾಗೇಂದ್ರ ಅವರ ವಿಚಾರವನ್ನು ಮುಂದಿಟ್ಕೊಂಡು ಕಲಾಪ ದಿನದಿಂದ ದಿನಕ್ಕೆ ಬಲಿಯಾಗ್ತಿದೆ. ರಂಗನಾಥ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ಪ್ರಸನ್ನ.